ಪಾಕ ನೋಡಿ ಕರೆಕ್ಟಾಗಿ ಬಂದಿದೆ. ಇಷ್ಟು ಮಾತ್ರ ಇದ್ದರೆ ಸಾಕು. ಬಿಸಿ ಆರಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ, ಅವಾಗ ತಟ್ಕೊಳಕ್ಕೆ ಈಸಿ ಆಗುತ್ತೆ. ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಯಾರನ್ನೋ ಕರೆಯೋದಂತೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಎಲ್ಲರಿಗೂ ಅಡ್ವಾನ್ಸ್ ಆಗಿ ಹ್ಯಾಪಿ ದೀಪಾವಳಿ. ಇವತ್ತು ಸೋಮವಾರ. ಕೆಲವರು ಇವತ್ತು ಮಾಡ್ತಾರೆ, ಸಾಯಂಕಾಲ ಹಬ್ಬ ಅನ್ಕೊತಾರೆ. ಇಲ್ಲ ಕೆಲವರು ನಾಳೆ ಮಾಡ್ತಾರೆ, ಗೊತ್ತಿಲ್ಲ. ಆದರೆ ನಾವು ನಾಳೆ ಮಾಡೋದು. ಇವತ್ತು ನೆನ್ನೆ ತೊಳೆಯೋಣ ಅಂದ್ಕೊಂಡೆ ಫ್ರೆಂಡ್ಸ್. ಅಕ್ಕಿನ ನೆನ್ನೆ ತೊಳೆಯೋಕ್ಕಾಗಿಲ್ಲ. ಊರಿಗೆ ಹೋಗೋಣ ಅಂದ್ಕೊಂಡ್ರಿ, ಆದರೆ ಪ್ಲ್ಯಾನಿಂಗ್ ಚೇಂಜ್ ಆಯಿತು. ಊರಿಗೆ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಹಬ್ಬ ಇಲ್ಲೇ ಮಾಡೋಣ ಅಂದ್ಬಿಟ್ಟು ಅಕ್ಕಿ ತೊಳಿತಾ ಇದ್ದೀನಿ. ಇಲ್ಲ ಅಂದರೆ ಇದು ನೆನ್ನೆ ರಾತ್ರಿಯೇ ತೊಳೆದು ಇಕ್ಬಿಡ್ಬೇಕಾಗಿತ್ತು. ನನ್ನ ಪ್ಲ್ಯಾನಿಂಗೇ ಬೇರೆ ಇತ್ತು, ಎಲ್ಲ ಚೇಂಜ್ ಆಯಿತು. ಇವಾಗ ಅಕ್ಕಿ ತೊಳೆಯೋಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಲ್ಲಿಗೆ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಅಕ್ಕಿ ತೊಳೆದು ಆಮೇಲೆ ತಪ್ಪಲೆಗೆ ಇನ್ನೊಂದು ಸಾರಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಬೇಕು ಅಂದ್ಬಿಟ್ಟು ಅರ್ಶಿನ ಕೊಂಬು ಎಲ್ಲ ರೆಡಿ ಮಾಡಿಕೊಂಡಿದ್ದೀನಿ. ಫ್ರೆಂಡ್ಸ್, ಇದು 3 kg ಹಾಕಿದ್ದೀನಿ. ಯಾಕಂದರೆ ನಮ್ಮ ಭಾವ ಅವರು, ನಮ್ಮ ಯಜಮಾನ್ರು, ಅವ್ರ ಅಕ್ಕ ಅವರು ಎಲ್ಲ ಬರ್ತಾರೆ, ಅದಕ್ಕೋಸ್ಕರ. ಆಮೇಲೆ ಇನ್ನು ನಮ್ಮ ಯಜಮಾನ್ರ ಫ್ರೆಂಡ್ಸ್ಗೆ ನಾನು ಎಲ್ಲ ಕಡೆ ಕೊಡಬೇಕು, ಅದಕ್ಕೋಸ್ಕರ ಇಷ್ಟು ಹಾಕಿದ್ದೀನಿ. ಫ್ರೆಂಡ್ಸ್, ಅಕ್ಕಿ ಎಲ್ಲ ತೊಳೆದಿಕ್ಕಿದೆ ನೋಡಿ. ತೊಳೆದಿಕ್ಕಿ ಅರ್ಶಿನ ಕೊಂಬು ಕಟ್ಟಿ ಪೂಜೆ ಎಲ್ಲ ಆಯಿತು. ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಮಾಡಿಲ್ಲ. ನನ್ನ ಮಗಳು ಅವಾಗೆ ಸ್ವಲ್ಪ ಹೊತ್ತು ಮಾಡಿದ್ಲು, ಇವಾಗ ಮತ್ತೆ ಹೋಗಿ ಕೂತ್ಕೊಂಡ್ಳು. ಓಕೆ ಫ್ರೆಂಡ್ಸ್, ಇವತ್ತು ಎಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ಹಬ್ಬ ಯಾವ ಥರ ಸೋಮವಾರ ಮಾಡಿದ್ರೆ ಮಂಗಳವಾರ ಮಾಡಿದ್ರೆ ಅಂತ ಕಮೆಂಟಲ್ಲಿ ತಿಳಿಸಿ. ನೆನ್ನೆ ದೋಸೆಗೆ ನೆನೆಸಿದ್ದೆ, ಉಬ್ಬಿ ಚೆನ್ನಾಗಿ ಬಂದೈತೆ. ಇವಾಗ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿಬಿಟ್ಟು ಮತ್ತೆ ಇವಾಗ ಇನ್ನು ಪೂಜೆ ಸಾಮಾನೆಲ್ಲ ತರೋಕ್ಕೆ ಹೋಗಬೇಕು. ನಾವು ಮರದಲ್ಲಿ ನೋಮೋದು, ಮರ ಎಲ್ಲ ತರಬೇಕು. ಓಕೆ ಫ್ರೆಂಡ್ಸ್, ಇವಾಗ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು. ಇವತ್ತು ಸೋಮವಾರ ಪೂಜೆ ಮಾಡಲೇಬೇಕು. ಇವತ್ತೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡ್ರೆ ನಾಳೆ ಈಸಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಮಧ್ಯಾಹ್ನ ಇವಾಗ 1 ಪಟಾಕಿಗಳು ಎತ್ಕೊಂಡ್ಬಿಟ್ಟಿದ್ದಾರೆ, ಅವಾಗ ಕಿತ್ಲಾಡ್ತವ್ರೆ ಅನ್ಸಕ್ಕೆ. ಓಕೆ ಫ್ರೆಂಡ್ಸ್, ಮಧ್ಯಾಹ್ನ ಪೂಜೆ ಮಾಡಿಲ್ಲ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ದೇವ್ರ ಸಾಮಾನೆಲ್ಲ ಉಜ್ಜಿ ಇಕ್ಕಿದ್ದೀನಿ. ಯಾಕಂದರೆ ಇವತ್ತು ಸಾಯಂಕಾಲ ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತಲ್ಲ. ಮಾತಾಡೋಕ್ಕೆ ಬಿಡಲ್ಲ ಅಂತಾಳೆ, ಗಲಾಟೆ ಮಾಡ್ತಾ ಇರ್ತಾಳೆ. ಅಮಾವಾಸ್ಯೆ ಸ್ಟಾರ್ಟ್ ಆಗುತ್ತಲ್ಲ, ಅಮಾವಾಸ್ಯೆಯಲ್ಲಿ ಪೂಜೆ ಮಾಡೋಣ ಅಂತ ಇವತ್ತು ಮಾಡಿಲ್ಲ. ಹಾಗೆ ಸ್ವಲ್ಪ ಪೂಜೆ ಸಾಮಾನು ತರೋಕ್ಕೆ ಹೋಗಬೇಕು. ಎಲ್ಲ ಕೆಲಸ ಆಯಿತು. ಇನ್ನು ಪೂಜೆ ಸಾಮಾನು ತಂದು ಪೂಜೆ ಮಾಡಿ ನಾಳೆಗೆ ರಾತ್ರಿಗೆ ಪಾಕ ರೆಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಬೆಳಗ್ಗೆನೇ ತೊಳೆದಿರೋದು, ಇಲ್ಲ ನಾಳೆ ಬೆಳಗ್ಗೆ ಇಲ್ಲ ರಾತ್ರಿಗೆ. ಪಟಾಕಿಗಳು ಅಣ್ಸಕ್ಕೆಲ್ಲ ಎತ್ಕೊಂಡಿದ್ದಾರೆ. ಎಷ್ಟಿದಾವೆ ಹೇಳು? ಏನೇನಿದ್ದಾವೆ? 55 ಒಂದೇ ಗೊತ್ತಾಯ್ತು ನಿಂಗಲ್ಲಿ. ಹೊಸ ಹೊಸ ಬಟ್ಟೆಗಳು ಇವತ್ತೇ ಹಾಕೊಂಬಿಟ್ಟವ್ರೆ. 2-3 ಜೊತೆ ತಗೊಟ್ಬಿಟ್ಟವ್ರೆ. ಎಲ್ಲರೂ ನೋಡಿ, ಎಲ್ಲರೂ ಒಂದು ಹತ್ರ ನಿಂತ್ಕೊಳ್ರಿ. ಎಲ್ಲರೂ ಜೀನ್ಸು, ಬ್ಯಾಗಿ ಪ್ಯಾಂಟ್, ಎಲ್ಲರೂ ನಿಂದು ಬೇರೆ, ಚಂದ ಬೇರೆ, ಎಲ್ಲ ಒಂದೇ ಥರ. ಅವಳು ಅದೇ ಥರ ತಗೊಂಡಿದ್ದಾಳೆ ಪ್ಯಾಂಟು, ದೊಡ್ಡವಳು. ಆದರೆ ಅವಳು ಬೇರೆ ತಗೊಂಡವಳೆ, ಅವಳು ನಾಳೆ ಹಾಕ್ಕೊಂತಾಳೆ. ಎಲ್ಲರೂ ಒಂಥರ ಸೇಮ್ ಪ್ಯಾಂಟ್ಗಳು, ಎಲ್ಲರೂ ಒಂಥರ ಅಂದರೆ ನಾನೊಂಥರ ಅದು ಬೇರೆ ಪ್ಯಾಂಟ್ಗಳು. ಬಟ್ಟೆಗಳು ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್. ಮೊನ್ನೆ ಶಾಪಿಂಗ್ ನೆನ್ನೆನೂ ಹೋಗಿದ್ರಿ, ಆದರೆ ನೆನ್ನೆ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನೆನ್ನೆನೂ ತಗೊಬಂದ್ರಿ, ನಮ್ಮ ಯಜಮಾನ್ರು ನೆನ್ನೆ ತಗೊಬಂದರು. ಮತ್ತು ಇನ್ನೊಂದು ಕಾಟನ್ಸು ಮತ್ತು ಇನ್ನು ಏನೇನೋ ತಗೊಬಂದಿದ್ದೀನಿ, ತೋರಿಸ್ತೀನಿ ಬನ್ರಿ. ಇದು ಕೀ ಹಾಕಿ ತಗ್ಲಾಕೋದು, ಅಲ್ಲಲ್ಲಿ ಇಕ್ತಾ ಇದ್ರಿ ಕಿಟಕಿಲೆಲ್ಲ. ಇದೊಂದು ತಗೊಬಂದ್ರಿ. ಮತ್ತು ಇನ್ನೂ ಏನು ತಗೊಬಂದ್ರಿ ಚಿನಿ? ಗ್ರೀನ್ ಬಟ್ಟೆ. ಮತ್ತು ಇವೆ ಈ ರೂಮ್ಗೆ ಇರಿಲ್ಲ, ಮತ್ತು ಆ ರೂಮ್ಗೆ ಇರಿಲ್ಲ. ಈ ರೂಮ್ಗೆ, ಆ ರೂಮ್ಗೆ ನನ್ನ ಮಗಳು ಸೆಲೆಕ್ಟ್ ಮಾಡಿದ್ದು, ಅವ್ರ ರೂಮ್ಗೆ ಅದು ಬೇಕು ಅಂತ. ಇದು ನಮ್ಮ ಯಜಮಾನ್ರು ಸೆಲೆಕ್ಟ್ ಮಾಡಿರೋದು. ನೀವು ತಗೊಬಂದ್ರಿ. ಮತ್ತು ಬಟ್ಟೆ, ಮತ್ತೆ ಚಿಕ್ಕವಳು ಒಂದು ಜೊತೆ ಬಟ್ಟೆ, ಮತ್ತು ನಮ್ಮ ಯಜಮಾನ್ರು 2 ಜೊತೆ ಬಟ್ಟೆ, ಮತ್ತು ಸೇಮಿಯಾ ಪ್ಯಾಕೆಟು ಫ್ರೆಂಡ್ಸ್. ಸೇಮಿಯಾ ಪಾಸ್ತಾ ಮಾತ್ರ ಒಂದಕ್ಕೆ ತಗೊಂಡ್ರೆ ಒಂದು ಫ್ರೀ, 4 ಕೊಟ್ಟವ್ರೆ. ಈ ಬಿಸ್ಕೆಟ್ ಮಾತ್ರ ಫ್ರೆಂಡ್ಸ್, ಎಷ್ಟನ್ನ ಏನನ್ನ ತಗೊಳ್ಳಿ, ಲಾಸ್ಟಲ್ಲಿ ಬಿಸ್ಕೆಟ್ ಫ್ರೀ. ಅದು ಏನು ತಿನ್ನಲ್ಲ ಮಾಡಲ್ಲ. ಆದರೆ ಊರಿಗೆ ಕಟ್ ಕಳಿಸ್ಬಿಟ್ಟೆ. ನಮ್ಮ ಅಕ್ಕ ಮಗ ಊರಿಗೋದ, ಊರಿಗೆ ಕಟ್ ಕಳಿಸ್ದೆ. ಇದು ಪಾಸ್ತಾ, ಮತ್ತು ಪಾಸ್ತಾ 1 ಪ್ಯಾಕೆಟು, ಸೇಮಿಯಾ 1 ಪ್ಯಾಕೆಟು ತಗೊಂಡ್ರಿ. ಒಂದು ತಗೊಂಡ್ರೆ ಒಂದು ಫ್ರೀ. ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸೇಮಿಯಾ ಪ್ಯಾಕೆಟು 1 ತಗೊಂಡ್ರಿ.
ಪಾಸ್ತಾ ಒಂದು, ಇದು ಒಂದೊಂದು ಫ್ರೀ, ಒಂದು ತಗೊಂಡ್ರೆ ಒಂದು ಫ್ರೀ. ಚೆನ್ನಾಗಿದೆ ಪಾಸ್ತಾ. ಅನ್ನ ಸಾಂಬಾರು ಮಾಡಿದೆ. ಬೆಳಗ್ಗೆ ದೋಸೆ ಮಾಡಿಕೊಟ್ಟೆ, ತಿಂದರು. ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದೆ, ತಿಂದರು ಎಲ್ಲರೂ. ಅಂದರೆ ನಮ್ಮ ಯಜಮಾನ್ರವ್ರ ಅಕ್ಕ ಮಗ ಬಂದಿದ್ದ, ಅವ್ನು ಬಂದಿದ್ದ, ಮತ್ತು ನಮ್ಮ ಭಾವ ಮಕ್ಕಳೆಲ್ಲ ಅವ್ರು ನೋಡಿದ್ರಲ್ಲ ಫ್ರೆಂಡ್ಸ್, ಅವರೆಲ್ಲ ಬಂದಿದ್ದರು. ಅವರೆಲ್ಲ ಇಲ್ಲೇ ಅಡುಗೆ ಮಾಡಿದೆ, ತಿಂದರು. ಇವಾಗ ನಾನು ಪೂಜೆ ಸಮಂತರಕ್ಕೆ ಇನ್ನು ಹೋಗಬೇಕು, ಕಂಟಿನ್ಯೂ ಮಾಡ್ತೀನಿ. ಟಿ ವಿ ನೋಡ್ಕೊಂಡಿರು. ಬರ್ತೀಯಾ? ಅವಳಿಗೆ ಇಷ್ಟ ಇರಲ್ಲ ನಡಿ ಬರೋಕ್ಕೆ. ಫ್ರೆಂಡ್ಸ್, ಇವಾಗ ಪೂಜೆ ಸಮಂತರಕ್ಕೆ ಹೋಗ್ತಾ ಇದ್ದೀನಿ. ಏನೇನು ಬೇಕು ಏನೇನು ತರ್ತೀನಿ ಅಂತ ನೋಡ್ತಾ ಇರಿ. ಇವಳು ಇರೇ ಆಡ್ಕೊಂಡು ಅಂದರೆ ಇರಲ್ಲ, ನನ್ನ ಜೊತೆ ಬರ್ತೀನಿ ಅಂತಾಳೆ. ಅವಳೇನೋ ದೊಡ್ಡವಳು ಟಿ ವಿ ನೋಡ್ಕೊಂಡಿರ್ತಾಳೆ. ಆಯಿತು, ಚಲೋ 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 ಚಲೋ. ಫ್ರೆಂಡ್ಸ್, ಡ್ರೆಸ್ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನನಗದು ತುಂಬ ಇಷ್ಟ ಆಯಿತು. ನನ್ನ ಚಿಕ್ಕ ಮಗಳದ್ದು ಔಟ್ಫಿಟ್ ಹೆಂಗಿದೆ? ಸೂಪರಾಗಿದೆ. ಏನು ಪ್ಯಾಂಟ್ ಚಿನಿ? ಚಿನಿ ಏನು ಪ್ಯಾಂಟ್ ಅದು? ಈ ಸಾರಿ ದೀಪಾವಳಿಗೆ ಮಾತ್ರ ಭರ್ಜರಿ ಬಟ್ಟೆಗಳು, ಮೂರು ಜೊತೆ, ಮಕ್ಳಿಗೂ ಅಷ್ಟೇ, ನಮಗೂ ಅಷ್ಟೇ. ಫ್ರೆಂಡ್ಸ್, ಸಂತೆ ಇಲ್ಲ, ನಿನ್ನೆ ಸಂತೆ ಎಲ್ಲ ತಗೊಬಂದ್ರಿ. ಈ ಸೊಪ್ಪುಗಳೇನೇನು ಗೊತ್ತಾ? ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು, ಸೊಪ್ಪು 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 ಇಷ್ಟು ಸೊಪ್ಪುಗಳು ಬೇಕು ನಾಳೆ. ಏನಕ್ಕೆ ಗೊತ್ತಾ? ಏನೇನು ಮಾಡ್ತೀನಿ ಅಂತ ನಾಳೆ ವಿಡಿಯೋದಲ್ಲಿ ನಾಳೆ ಬರುತ್ತೆ. ಈ ವಿಡಿಯೋ ನಾಳೆ ಫ್ರೀ ಇದ್ದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದರೆ ಗೊತ್ತಿಲ್ಲ. 2 ದಿನಕ್ಕೆ ಬೇಕು ಈ ಸೊಪ್ಪುಗಳೆಲ್ಲ. ಇದು ಟೊಮೆಟೊ, ಆಮೇಲೆ ಬೆಳ್ಳುಳ್ಳಿ, ಈರುಳ್ಳಿ ಇತ್ತು, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಅಷ್ಟೇ. ಹೂವು ಇತ್ತು, ಅದಕ್ಕೆ ಒಂದು ಮೊಳ ತಗೊಬಂದೆ. ಬಿಡಿ ಹೂವು ಐತೆ. ಇದು ಬಾಳೆ ಎಲೆ ತಗೊಬಂದೆ, ಮರ ತಗೊಬಂದೆ. ನಾವು ಮರದಲ್ಲೇ ನೋಮೋದು, ಅದಕ್ಕೆ ಮರ ತಗೊಬಂದೆ. ನಮ್ಮ ಕೂಸಿ ಮರಿಕ ಒಂದು ಪಾಪ್ಕಾರ್ನ್, ಮೇವು. ಆಮೇಲೆ ಇದು ಫ್ರೆಂಡ್ಸು ಬಾಳೆಹಣ್ಣು ಮತ್ತು ಉದ್ಬತ್ತಿ, ದೀಪದಣ್ಣೆ, ಆಮೇಲೆ ಇನ್ನೂ ಏನೇನೋ ಇದೆ ಪೂಜೆ ಸಾಮಾನೆಲ್ಲ. ನಾಳೆ ಇಕ್ಕದಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ಹೋಗಿ ಬಂದು. ಕಡಿಮೆ ಕುಚ್ಚಿನಿ ಸೌಂಡು. ಇವಾಗ ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಪೂಜೆಗೆ ಕಲಸಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ. ಪೂಜೆಗೆಲ್ಲ ರೆಡಿ ಮಾಡಿ ದೀಪಗಳೆಲ್ಲ ಹಚ್ಚಿಬಿಟ್ರೆ ಇವತ್ತು ಸೋಮವಾರ, ಇನ್ನೇನು ಅಮಾವಾಸ್ಯೆ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಸೊಪ್ಪುಗಳೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ಎತ್ತಿಕೊಂಡ್ರೆ ನಾಳೆ ಈಸಿ ಆಗುತ್ತೆ ನನಗೂ. ಫಸ್ಟು ದೇವ್ರ ಮನೆಯಲ್ಲೆಲ್ಲ ಜೋಡಿಸ್ಬಿಡ್ತೀನಿ. ದೇವ್ರ ಸಾಮಾನೆಲ್ಲ ತೊಳೆದು ಹಂಗೆ ಇಕ್ಕಿದ್ದೀನಿ ದೇವ್ರ ಮನೆಯಲ್ಲಿ. ಇವಾಗ ಪೂಜೆ ಮಾಡಬೇಕು. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಸಾಯಂಕಾಲ ಸೊಪ್ಪುಗಳೆಲ್ಲ ಬಿಡಿಸಿ ಇಷ್ಟೊತ್ತಿಗೆ 5:15 ಆಗಿದೆ. ಸೊಪ್ಪುಗಳೆಲ್ಲ ಬಿಡಿಸಿ ಮನೆ ಕಸ ಗುಡಿಸಿ ಮತ್ತೆ ಇನ್ನೊಂದು ಸಾರಿ ಬೆಳಗ್ಗೆ ಮನೆಗಳೆಲ್ಲ ನೀಟಾಗಿ ಒರೆಸಿದ್ದೆ. ಮತ್ತು ಸೊಪ್ಪೆಲ್ಲ ಬಿಡಿಸೋಷ್ಟೊತ್ತಿಗೆ ಮತ್ತೆ ನಾಳೆ ಹಂಗೆ ಇಕ್ಕಿದ್ರೆ ನಾಳೆ ಅದೊಂದು ಕಷ್ಟ. ಕಜ್ಜಾಯ ಸುಡಬೇಕು, ಎಲ್ಲ ಕೆಲಸ ಮಾಡಬೇಕು, ಪೂಜೆ ಮಾಡಬೇಕು. ಅದಕ್ಕೆ ಸೊಪ್ಪುಗಳೆಲ್ಲ ನೀಟಾಗಿ ಬಿಡಿಸ್ಕೊಂಬಿಟ್ಟೆ. ಹಂಗೆ ಎತ್ಕೊಂಡು ಹಂಗೆ ಹಾಕ್ಕೊಳೋದು, ಕಟ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ಫ್ರೆಂಡ್ಸ್. ಸೋಮವಾರ ಗುರುವಾರ ತಪ್ಪದಿರ ಪೂಜೆ ಮಾಡೇ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿದ್ದೆ, ಸಿಂಪಲ್ಲಾಗಿ ಮಾಡಿದ್ದೀನಿ. ಮತ್ತು ನಾಳೆ ಎಲ್ಲ ಮಾಡಿಬಿಟ್ಟು ಪೂಜೆಗೆ ಜೋಡಿಸ್ಕೋಬೇಕು. ನಾವು ಮರದಲ್ಲಿ ನಮ್ಮದು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಊರಲ್ಲಿ ಇದ್ದಿದ್ರೆ ಹೋಗ್ಬೋದಾಗಿತ್ತು. ಇಲ್ಲಿ ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಪಟಾಕಿ ಹೊಡಿಯೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳು. ನಮ್ಮ ಮನೆಯಲ್ಲಂತೂ 2 ಬಾಕ್ಸ್ ತಂದಿದ್ದರು. ನಮ್ಮ ಬಾವು ಅಂತಂದಿದ್ರು, ಮತ್ತು ನಾವು ಚೀಟಿ ಹಾಕಿರೋದ್ರಲ್ಲಿ ಒಂದು ಬಂದಿತ್ತು. ಅದಲ್ದಿರ ನಮ್ಮ ಯಜಮಾನ್ರು ತಂದವರೇ, ತೋರಿಸ್ತೀನಿ ಬನ್ನಿ. ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಫ್ರೆಂಡ್ಸ್, ಏನೋ ಖುಷಿ ಅನಿಸುತ್ತೆ ಮನೆಯಲ್ಲಿ, ಪಾಸಿಟಿವ್ ಥರ ಕಾಣಿಸುತ್ತೆ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಫ್ರೆಂಡ್ಸ್.
ಎಲ್ಲರಿಗೂ ಆಯುಷು ಆರೋಗ್ಯ ದೇವರು ಒಳ್ಳೇದು ಮಾಡಲಿ. ನೀವೆಲ್ಲ ಹೆಂಗೆ ಪೂಜೆ ಮಾಡಿದ್ರಿ? ಸೋಮವಾರ ಮಾಡಿದ್ರೆ ಮಂಗಳವಾರ ಮಾಡಿದ್ರೆ ದೀಪಾವಳಿ ಹಬ್ಬ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಕೊನೆ ತನಕ ವಿಡಿಯೋ ನೋಡ್ತಾ ಇರಿ, ನಗ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ದೀಪಾವಳಿ ಹಬ್ಬ ಅಂದ್ರೆ 3-4 ದಿನದಿಂದ ಸೆಲೆಬ್ರೇಷನ್ನು, ಪಟಾಕಿ ಹೊಡಿತಾ ಇರ್ತಾರೆ. ನಮ್ಮ ಮನೇಲಿ ಪಟಾಕಿ ತೋರಿಸ್ತೀನಿ ಬನ್ನಿ. ನಮ್ಮ ಮನೇಲಿ ನೋಡಿ ಪಟಾಕಿ ಇಷ್ಟಿಂದ ತಂದಿಕ್ಕಿದ್ದಾರೆ. ಇದೊಂದೇ ಒಂದು ಹಚ್ಚಿದ್ರೆ ಮೇಲೆ ಹೋಗಿ ಕಲರ್ ಥರ ಬರುತ್ತೆ. ಈ ವರ್ಷನೇ ಇಷ್ಟೊಂದು ತಂದಿರೋದು. ಹೋದ ವರ್ಷವೂ 2 ಬಾಕ್ಸ್ ತಂದಿದ್ರಿ, ಆದರೆ ಇಷ್ಟೊಂದು ತಂದಿರಲಿಲ್ಲ. ಹೊಸೂರು ಹೋದರೆ ಕಡಿಮೆ ರೇಟಿಗೆ ಸಿಗುತ್ತೆ, ಅಲ್ಲಿ ತಂದಿದ್ದಾರೆ. ಆ ಬಾಕ್ಸಲ್ಲಿ ಸ್ವಲ್ಪ ಬಂದೆಲ್ಲ ಕಡಿಮೆ ಬಂದಿತ್ತು. ತುಂಬಾ ತಂದಿದ್ದಾರೆ. ಓಕೆ ಫ್ರೆಂಡ್ಸ್, ಅಡುಗೆ ಏನು ಮಾಡೋಂಗಿಲ್ಲ. ಮತ್ತು ನಾನು ನೀರೊಟ್ಲಿಗೆ ನೆನೆಸಿಕ್ಬೇಕು, ಮರೆತು ಬಿಡ್ತೀನಿ. ಇವಾಗ ನೆನಪು ಮಾಡ್ಕೊತಾ ಇದ್ದೀನಿ, ನೆನೆಸಿಕ್ಬಿಡ್ತೀನಿ. ನಾಳೆ ಏನೇನು ಮಾಡಬೇಕಾಗುತ್ತಾ ಫ್ರೆಂಡ್ಸ್? ನೀರೊಟ್ಲು ಮಾಡಬೇಕು, ವಡೆ ಮಾಡಬೇಕು, ಸಾಂಬಾರು ಮಾಡಬೇಕು, ರಸಮ್ ಮಾಡಬೇಕು, ಕಜ್ಜಾಯ ಮಾಡಬೇಕು, ಎಲ್ಲ ಮಾಡಬೇಕು. ಮತ್ತು ನಾಳಿದ್ದು ನಾನ್ ವೆಜ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡೋಣ. ರಾತ್ರಿಗೆ ಮಾಡೋಂಗಿದ್ರೆ ಎಲ್ಲ ಕೆಲಸ ಆದಮೇಲೆ ಮಾಡ್ತೀನಿ, ಇಲ್ಲಾಂದರೆ ಬಾಯ್ ಫ್ರೆಂಡ್ಸ್. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ಯಾಕಂತ ಗೊತ್ತಿಲ್ಲ, ತುಂಬ ತಲೆನೋವು, ನೆಗಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದೀಪಗಳಿಗೆ ಪೈಂಟ್ ಮಾಡ್ತಾವ್ರೆ, ನಾಳೆ ಹಚ್ಚೋ ದೀಪಗಳಿಗೆ. ಹಂಗೆ ಇರಲಿ ಬಿಡ್ರಿ ಅಂದರೆ ಕೇಳ್ತಾರೆ, ಪೈಂಟಿಂಗ್ ಮಾಡ್ತಾವ್ರೆ. ತೋರ್ಸು ಆ ದೀಪಗಳು ಎತ್ಕೊಂಡು ಹೋಗು. ಹೇಗಿದೆ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ. ಇದು ಫುಲ್ಲು ಎಲ್ಲ ಪೈಂಟಿಂಗ್ ಮಾಡ್ತಾರೆ, ಆಮೇಲೆ ತೋರಿಸ್ತೀನಿ. ನಾಳೆ ದೀಪಗಳು ಹಚ್ಚೋದು ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ಹಚ್ಚಬೇಡ ಕೃತಿಕಾ, ಕೆಳಗಡೆ ಹಚ್ಚಲ್ಲ. ಇನ್ನು ಗ್ರೀನ್ ಒಂದು ಹಚ್ಚಬೇಕು ಈ ಕಡೆ ಅಷ್ಟೇ. ಕೆಳಗಡೆ ಗ್ರೀನ್ ಅವ್ರಿಗೊಂಥರ ಖುಷಿ, ಪೈಂಟಿಗಳು ಹಚ್ತಾವ್ರೆ, ಹೇಗಿರುತ್ತೆ ಅಂತ ನೋಡೋಣ. ಎಲ್ಲ ತುಂಬಾ ಇದೆ. ಚಿನಿ ಎಲ್ಲೆಲ್ಲಿ ಇಕ್ಬೇಕೋ ಅಷ್ಟನ್ನು ಇಟ್ಕೊಂಡು ಕೌಂಟ್ ಮಾಡಿಕೊಂಡು ಹಚ್ಚು, ಎಲ್ಲನಕ್ಕೂ ಹಚ್ಚಬೇಡ. ಕಿಟಕಿ ಒಂದು 4, ದೇವ್ರ ಮನೆ ಹತ್ರ 2, ಬಾಕ್ಲಲ್ಲಿ 2. ಇದರಲ್ಲಿ ಕಣ ಪಟಾಕಿ ಹಚ್ತಿರಲ್ಲ, ಇಲ್ಲಿ ಅದರಲ್ಲಿ. ನಿಮ್ಮ ಮನೆಯಲ್ಲ ಹಬ್ಬ ಜೋರ ಫ್ರೆಂಡ್ಸ್? ನಮ್ಮ ಮನೆಯಲ್ಲಂತೂ ಜೋರೆ ಪಟಾಕಿ. ದೀಪಾವಳಿ ಹಬ್ಬ ಅಂತೂ ಯಾವತ್ತೂ ಜೋರೆ ಹಬ್ಬ. ಎಲ್ಲ ಬಿಚ್ಚಿ ತೋರಿಸಿಲ್ಲ. ಎಷ್ಟು ಪಟಾಕಿ ತಂದಾಯ್ತು. ನಾಳೆ ಬೆಳಗ್ಗೆನೇ ಹಬ್ಬ ಮಾಡಿಬಿಡ್ತೀನಿ, ಸಾಯಂಕಾಲ ಎಲ್ಲರೂ ಸೇರಿ ಪಟಾಕಿ ಹಚ್ತೀನಿ ಫ್ರೆಂಡ್ಸ್. ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ, ನೋಡ್ತಾ ಇರಿ. ದೀಪಗಳೆಲ್ಲ ಕಲರ್ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗೆಲ್ಲ ಮಾಡ್ತಾರೆ ಅಂತ. ಫ್ರೆಂಡ್ಸ್, ನಿಮಗೆ ಪಾಕ ಎತ್ತೋದು ಶೇರ್ ಮಾಡ್ಕೊಳೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಎಂಡ್ ಮಾಡೋಣ ಅಂದ್ಕೊಂಡೆ ಅವಾಗೇ, ಆದರೆ ಪಾಕ ಎತ್ತೋದು ಶೇರ್ ಮಾಡೋಣ ನಿಮಗೂ. ನೀವೆಲ್ಲ ಹೆಂಗೆ ಯಾವ ಥರ ಮಾಡ್ತೀರಂತ. ಕೆಲವರೆಲ್ಲ ದೊಡ್ಡವ್ರ ಹತ್ರ ಹೋಗಿ ಹುಡ್ಕಾಡ್ಕೊಂಡೋಗಿ ಅವ್ರನ್ನ ಕರ್ಕೊಬಂದು ಪಾಕ ಎತ್ತಿಸ್ತಾರೆ. ಇಲ್ಲ, ನಾನು ಒಂದು ಸಾರಿ ಒಬ್ರ ಹತ್ರ ನೋಡಿಕೊಂಡೆ, ಅವ್ರ ಹತ್ರನೇ ಕಲ್ತ್ಕೊಂಡೆ. ನೋಡಿ ಫ್ರೆಂಡ್ಸ್, 3 kg ಅಕ್ಕಿ ಹಾಕ್ಕೊಬಂದ್ಬಿಟ್ಟು ಆರಬಾರ್ದು, ಈ ಥರ ಅದ್ಮಿ ಇಕ್ಕೋಬೇಕು. ನಿಮಗೂ ಗೊತ್ತಿರುತ್ತೆ ಅಂದ್ಕೊತೀನಿ, ಆದ್ರೂ ಗೊತ್ತಿಲ್ಲದಿರೋರು ನೋಡಲಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ಟೈಟಾಗಿ ಅದ್ಮಿ ಇಕ್ಕಿದ್ದೀನಿ. 3 kg ಅಕ್ಕಿಗೆ ಜರಡಿ ಅಂತ ಇರುವಂಗಿಲ್ಲ, ಅವ್ರು ನೀಟಾಗಿ ಬೆಲ್ಲ ನೋಡಿ ಫ್ರೆಂಡ್ಸ್, 2.25 kg ಬೆಲ್ಲ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಅಂದರೆ ನುಣ್ಣಗೆ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಸ್ಟವ್ ಹಚ್ಕೊಂಡು, ಇದು ನೀರು ಫ್ರೆಂಡ್ಸ್, ಅಕ್ಕಿ ನೆನೆಸಿಕ್ಕಿದ್ರಲ್ಲ ಅದೇ ನೀರು ಹಾಕ್ಕೊಂಡು ಇವಾಗ ಪಾಕ ಮಾಡ್ಕೊತಾ ಇದ್ದೀನಿ. ಹೆಂಗೆ ಬರುತ್ತೆ ಅಂತ ನೋಡ್ತೀನಿ. ಇದೇ ಹೇಳಿದ್ದೀನಿ ಅಳತೆ. 3 kg ಅಕ್ಕಿಗೆ 2.25 kg ಬೆಲ್ಲ. ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ. ಇದರಲ್ಲಿ
ಸ್ವಲ್ಪ ಹಾಕ್ಕೋಬೇಕು. ಅಂದರೆ ಟೀ ಕುಡಿಯೋ ಗ್ಲಾಸಲ್ಲಿ ನೋಡಿ ಅರ್ಧ ಹಾಕ್ಕೊಂಡಿದ್ದೀನಿ, ಫುಲ್ಲು ಹಾಕ್ಕೊಂಡಿಲ್ಲ, ಅರ್ಧ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಯಾರನ್ನು ಕರ್ಕೊಂಬಂದು ಹಚ್ತಾರೆ. ನಾನು 2 ವರ್ಷದಿಂದ ಅಲ್ಲ 3 ವರ್ಷದಿಂದನೂ ಹಿಂಗೆ ಮಾಡ್ತಾಯಿದ್ದೀನಿ, ನಾನೇ ಮಾಡ್ತಾಯಿದ್ದೀನಿ. ಚೆನ್ನಾಗೇ ಬರ್ತಾಯಿದೆ. ಈ ವರ್ಷ ಹೆಂಗೆ ಬರುತ್ತೋ ನೋಡೋಣ ಫ್ರೆಂಡ್ಸ್. ಇದು ಪಾಕ ಎಲ್ಲ ಕರಗಿದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಬೆಲ್ಲ ಪಾಕ ಹೇಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಪಾಕ ಎಲ್ಲ ಚೆನ್ನಾಗಾಗಿದೆ. ಕೆಳಗಡೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಮೇಲೆ ಆಗಲ್ಲ ಹೈಟಾಗಿ ಅಂತ ಕಲ್ಸೋಕ್ಕಾಗಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ನೀರಿಟ್ಕೊಂಡು ನೋಡ್ಕೋಬೇಕು. ಇದು ಕರ್ಗೋ ಗಂಟ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಕರಗದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟವ್ವು. ತೋರಿಸ್ತೀನಿ ಇವಾಗ ಪ್ಲೇಟಲ್ಲಿ ಹಾಕಿ. ಇದೆಲ್ಲ ಕಲ್ಕೊಂಡು ಇದು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಬಂದರೆ ಇದು ಆಗಿದೆ ಅಂತ ಅರ್ಥ. ನೋಡಿ ಈ ಥರ ಕರೆಕ್ಟಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ಇಷ್ಟು ಮಾತ್ರ ಬಂದರೆ ಸಾಕು. ಆಫ್ ಮಾಡಿಕೊಂಡು ಹಸಿಟ್ಟು ಹಾಕ್ಕೊಳ್ಳೋಣ. ರೀ ಬಾಬಾ ಹಸಿಟ್ಟು ಹಾಕ್ಬಾ ಯಾಯ್. ಫ್ರೆಂಡ್ಸ್ ಇವಾಗ ಹಸಿಟ್ಟು ಹಾಕ್ಕೊಂಡು ಕೈಯಲ್ಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಹಸಿಟ್ಟೆಲ್ಲ ಹಾಕಿದ್ಮೇಲೆ ಸರಿಯಾಗಿ ಬಂತ ಅಂತ ತೋರಿಸ್ತೀನಿ. ಇದು ಉಂಡೆ ಇಲ್ದಿರ ಕಲಿಸ್ಕೊರಿ. ಆಮೇಲೆ ಹಸಿಟ್ಟು ಅಷ್ಟೇ, ಉಂಡೆ ಇಲ್ದಿರ ಹಾಕ್ಕೊಳ್ಳಿ. ಹಸಿಟ್ಟು ಎತ್ಕೊ, ಹಸಿಟ್ಟು ಪಾಕ ನೋಡಿ ಕರೆಕ್ಟಾಗಿ ಬಂದಿದೆ. ಇಷ್ಟು ಮಾತ್ರ ಇದ್ದರೆ ಸಾಕು. ಬಿಸಿ ಆರಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ, ಅವಾಗ ತಟ್ಕೊಳಕ್ಕೆ ಈಸಿ ಆಗುತ್ತೆ. ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಯಾರನ್ನೋ ಕರೆಯೋದಂತೆ ನಮಗೆ ಬರಲ್ವಂತೆ, ಅವರು ಯಾರೋ ಫಸ್ಟ್ ಎತ್ತಿದವ್ರೆ ಅಂತ. ನಮಗೆ ಮೆಜರ್ಮೆಂಟು ಅಳತೆ ಪ್ರಕಾರ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ನಾನಂತೂ ಒಬ್ಬರ ಹತ್ರ ಕಲ್ತ್ಕೊಂಡಿದ್ದಷ್ಟೇ. ಯಾವಾಗಂದರೆ 4 ವರ್ಷದ ಮುಂಚೆ ಕಲ್ತ್ಕೊಂಡಿದ್ದವ್ರ ಹತ್ರ. ಆದರೆ ಅವಾಗಿಂದನೂ ನಾನೇ ಎತ್ತೀನಿ, ಯಾರನ್ನೂ ಕರ್ಸೋಕ್ಕೋಗಲ್ಲ, ಯಾರ ಹತ್ರನೂ ಎತ್ಸೋಕ್ಕೋಗಲ್ಲ. ಅವ್ರು ಹೇಳಿರೋ ಅಳತೆ ಪ್ರಕಾರನೇ ಎತ್ಕೊತೀನಿ. 3 kg ಅಕ್ಕಿಗೆ 2 kg ಬೆಲ್ಲ. ಅದು ನಿಮಗೆ ಗೊತ್ತಾಗಲ್ಲ ಅಂದರೆ ಅಳತೆ ಮಾಡ್ಕೋಬೋದು. ನಾನು ಅಳತೆ ಮಾಡ್ಕೊಂಡೆ ಫ್ರೆಂಡ್ಸ್, ಆದ್ರೂ ಅಷ್ಟೇ ಬೆಲ್ಲ ಆಗುತ್ತೆ. ಅಳತೆ ಮಾಡಿದ್ರೂ ಅಷ್ಟೇ ಬೆಲ್ಲ ಆಗುತ್ತೆ. ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಅರ್ಧ kg ಹಿಡಿಯುತ್ತೆ ಚೆಂಬು, ಅರ್ಧ ಲೀಟ್ರು. ಇದರಲ್ಲಿ ತುಂಬ ಪಟಾಕಿ ಹೊಡಿತಾ ಇದ್ದಾರೆ, ಸೌಂಡ್ ಬರ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಗಳು TV ಬೇರೆ ಹಾಕ್ಬಿಡ್ತಾಳೆ, ಸೌಂಡ್ ಕಡಿಮೆ. ಏನನ್ನ ಮಾತಾಡ್ತಾ ಇದ್ದಾಗ ಸೌಂಡ್ ಕಡಿಮೆ ಇರ್ಬೇಕಿನಿ. ಇದು ತುಂಬ ಹಾಕ್ಕೊಂಡೆ, ಅಂದರೆ ತುಂಬ ಇದು. ಆಮೇಲೆ ಇದರಲ್ಲಿ 3/4 ಭಾಗ ಬೆಲ್ಲ ಹಾಕ್ಕೋಬೇಕು. ನೀವು ಅಳತೆ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್, ಸೂಪರ್ ಪರ್ಫೆಕ್ಟ್. ನನಗಂತೂ ಇಷ್ಟ ಆಯಿತು. ನೀವು ಇದೇ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ, ಬರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕಜ್ಜಾಯ ಸುಡೋದೆಲ್ಲ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಮಾಡಿದ್ರೆ ನನ್ನ ಮಗಳು ಸಪೋರ್ಟ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಅಂದರೆ ಮಾಡಲಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕಜ್ಜಾಯ ಎಲ್ಲ ಸುಟ್ಟಿದ ಮೇಲೆ ತೋರಿಸ್ತೀನಿ. ಇಲ್ಲ ಸುಡ್ತಾ ಒಂದೊಂದು ತೋರಿಸ್ತೀನಿ. ಇವಾಗೆಲ್ಲ ಸುಟ್ಟುಬಿಡೋಣ ಅಂದ್ಕೊಂಡಿದ್ದೀನಿ. ಸುಟ್ಬಿಟ್ಟು ಬಿಸಿ ನಮ್ಮದು ಕಜ್ಜಾಯ ಬಿಸಿ ನಂಬಬೇಕು. ಪೂಜೆಗೆ ಮಾತ್ರ ಸ್ವಲ್ಪ ಎತ್ತಿಕ್ಬಿಟ್ಟು ಇವಾಗೆಲ್ಲ ಸುಡೋಣ ಅಂದ್ಕೊಂಡಿದ್ದೀನಿ. ನಿದ್ದೆ ಬಂದರೆ ಮಲ್ಕೊತೀನಿ, ಇಲ್ಲಾಂದರೆ ಬೆಳಗ್ಗೆ 5 ಗಂಟೆಗೆ ಸುಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ದೀಪಗಳಿಗೆಲ್ಲ ಕಲರ್ ಮಾಡಿ ಇಕ್ಕಿದ್ರು. ಕೊನೆಯಲ್ಲಿ ತೋರಿಸ್ತೀನಿ ಅಂದ್ರಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಜೋಡಿಗೆ ಒಂದೊಂದು ಕಲರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೋದ ವರ್ಷ ಒಂದು ಸಾರಿ ಸ್ಕೂಲ್ಗೆ ಎತ್ಕೊಂಡು ಹೋಗಬೇಕು ಅಂತ ಒಂದು ಜೋಡಿ ಕಲರ್ ಮಾಡಿದರು. ಆವಾಗಿಂದ ಹಿಡ್ಕೊಂಬಿಟ್ಟವ್ರೆ. ದೀಪಗಳು ತಂದರೆ ಸಾಕು ಕಲರಿಂಗ್ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದ್ದಾವೆ. ಇವ್ರಿಗೊಂಥರ ಖುಷಿ, ದೀಪ ಕಲರಿಂಗ್ ಮಾಡ್ತಾರೆ. ಸಾಯಂಕಾಲನೂ ಅಷ್ಟೇ, ಹಬ್ಬದ ದಿನ ನೈಟು ದೀಪ ಎಲ್ಲ ಹಚ್ತಾರೆ. ಫ್ರೆಂಡ್ಸ್, ನಿಮಗೂ ಇಷ್ಟ ಆಗಿದರೆ ನೀವು ಇದೇ ಥರ ಟ್ರೈ ಮಾಡಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಓಕೆ ಫ್ರೆಂಡ್ಸು, ಕಜ್ಜಾಯ ಪಾಕ ಎಲ್ಲ ತೆಗೆದೆ. ಆದರೆ ಕಜ್ಜಾಯ ಸುಡೋಕ್ಕೆ ಬೆಳಗ್ಗೆ ಸುಡೋಣ ಅಂದ್ಕೊಂಡ್ರಿ, ಆದರೆ ಸುಡೋದೆಲ್ಲ ಶೇರ್ ಮಾಡೋಕ್ಕಾಗಿಲ್ಲ.
ಯಾಕಂದರೆ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವರು ದೀಪಗಳಿಗೆಲ್ಲ ಪೈಂಟ್ ಹಚ್ಬಿಟ್ಟು ಮೆಹಂದಿ ಹಾಕ್ಕೊಂಡು ಕೂತ್ಕೊಂಡಿದ್ರು. ಇಲ್ಲಾಂದರೆ ನನ್ನ ದೊಡ್ಡ ಮಗಳು ವೀಡಿಯೋ ಮಾಡಿರೋಳು ಕಜ್ಜಾಯ ಮಾಡೋದು. ಆದರೆ ನಾನು 30 ಕೊಡ್ತಾಯಿದ್ದೆ. ನಮ್ಮ ಯಜಮಾನ್ರು ಸ್ವಲ್ಪ ಸುಟ್ಟರು, ಮತ್ತು ಬೆಳಗ್ಗೆಗೆ ಸುಟ್ಟೋಣ ಅಂತ ಎತ್ತಿಕ್ಬಿಟ್ರಿ. ಇವರು ದೀಪಗಳು ತೋರಿಸೋಣ ಅಂದ್ಬಿಟ್ಟು ಮಾಡಿದೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ ಕೊನೆ ತನಕ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.